ಅಲ್ಲ ಮಾರ್ ಗೆದಿಸ್ತೀನಿ ಕುದುರೆ ಕೈಲಿ ನಾ ಅಂದ ಮಗನ ಹಲ್ಲು ಮುರಿಸ್ತೀನಿ. ಬೇಡ ಇವತ್ತ ನನ್ನ ಕುದುರೆ ಜೊತಿನಿ ಬರ್ಬೇಕು. ನಮ್ಮ ತಮ್ಮನ ಗುಡಿಗೆ ಬಂದು ಹಚ್ಚಿ ವಾಲಿಬಾನಿ ಅಲ್ಲೇ ಬರ್ತಾಳ ತಂಗಿ ಲಕ್ಷ್ಮಿ ನಿನಗೆ ಭೇಟಿ ಆಗ್ತಾಳ. ಅಕ್ಕಿಗೆ ಹೇಳ್ಬಿಡು ಹೋಗಿಬಿಡು ನೀ ತಮ್ಮನ ಕುದುರೆ ಮನೆಗೆ ಅಂತ ಇಟ್ಟು ಹೇಳಿ ಬಾ. ಮುಂದೆ ವಾಚಿ ಕಳ್ಸೋದು ಜಾತ್ರೆ ನಂದು. ನಿನ್ನ ಆಶೀರ್ವಾದ ಕುದುರೆಗಿರ್ಲಿ ನನಗಿರ್ಲಿ. ಹುಬ್ಬಳ್ಳಿ ದೊಡ್ಡ ಲಾಲ್ ಸಾಹೇಬರಿಗೆ ಆಶೀರ್ವಾದಪ್ಪ. ಇವನ್ನ ನಾಳೆಗೆ ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋಗೋದಾಗತ್ತಿಲ್ಲ. ಇಲ್ಲ ನಾ ಇನ್ನೊಂದು 2-3 ದಿನ ಇನ್ನೊಂದು ವಾರ ಅಲ್ಲಿ ಗಾಡಿ ಅಲ್ಲ ಅಜ್ಜಾರ ಹೇಳೋ ಪತ್ತ ಹೇಳ್ದ ಮತ್ತೆ ಬರ್ತೇನಪ್ಪ ಕುದುರೆ ಒಯ್ಬೇಕು ನೀವು ಒಟ್ಟ ಒಯ್ತಿದ್ವಿ. ಯಾಂದ ಒಯ್ತಾರ ಒಯ್ದಿಂದ ಎಲ್ಲ ಸುದ್ದಿ ಮಾಡ್ಬೇಕು ಅವ್ರ ಅಲ್ಲಿ ಹೋಗಿಂದ ಚಂದ ಕರ್ಕೊಂಡು ಹೋಗ್ತೀವಿ. ಗದ್ದಿಗೆ ಎಲ್ಲಿ ಮಾಡಿಸ್ಬೇಡ. ತಮ್ಮನ ಗುಡಿಯಾಗೆ ನಾನು ಇರ್ತೀನಿ. ಅಲ್ಲೇ ಇವನಿಗೆ ಕುದುರೆಗೆ ದೀಕ್ಷೆ ಕೊಟ್ಟು ಬಾ. ಕೊಟ್ಟು ಬರತ್ತೀನಿ ಅಂತ ಹೇಳಕತ್ತೀನಿ. ಹೇಳೇ ಬಿಟ್ಟದ ಅವರು ಹಿರಿಯರು ಕರ್ಕೊಂಡು ಹೋಗುವಾರು ಅವ್ರಿಗೆ ಕರ್ಕೊಂಡು ಹೋಗಂಗ ನಾ ಮಾಡ್ತೀನಿ. ನೀವ್ ನೋಡ್ಕೋ ಈಗ ಅವ್ರು ಹಿರಿಯರಿಗೆ ಹೇಳ್ತಾರ ಯಾವಾಗ ಕರ್ಕೊಂಡು ಹೋಗ್ಬೇಕು. ಹೊಸ್ತೀನಿ ನೀ ಬರೋ ಜವಾಬ್ದಾರಿ ನಿಂದ ಬಂದು ತಮ್ಮನ ಗುಡಿಯಾಗ ದೀಕ್ಷೆ ಕೊಟ್ಟು ಬಾ ಕುದುರೆಗೆ. ಈಗ ಆಶೀರ್ವಾದ ಮಾಡಿಬಿಟ್ಟಿನಿ. ಮಾಡಿದೆ ದೀಕ್ಷೆ ಕೊಡು. ದೀಕ್ಷೆ ಅಂದದ್ದು ಆಗ್ಬೇಕು. ಹಲ್ಲು ಮುರಿದವ ಅಂದ್ರೆ ಹಲ್ಲು ಮುರಿಬೇಕು. ಕಣ್ಣು ಬಂದವ ನೋಡು ನಿನ್ನ ಕಣ್ಣು ಅದರಿಗೆ ಅಂದ್ರೆ ಕಣ್ಣು ಬರ್ಬೇಕು. ಹಾಗೆ ದೀಕ್ಷೆ ಕೊಟ್ಟು ಬಾ. ಕತ್ತಲ ರಾತ್ರಿ ದಿನ ನಿನ್ನ ಹೆಸರು ಹೇಳ ಒಬ್ಬಂದು ಹುಡುಗ ಕಣ್ಣು ಕೊಡ್ತೀನಿ. ಮುದ್ನೂರಾಗ ಕಣ್ಣಿಲ್ಲ ಫಸ್ಟ್ ನಂದು ನಾನು ಕುದುರೆಗೆ ಕಣ್ಣು ಅದೊಂದು ಕಣ್ಣು ಕೊಡ್ತೀನಿ. ನೀ ದೀಕ್ಷೆ ಕೊಟ್ಟು ಬಾ. ನಾನು ಕುದುರೆಗೆ ಮೊದಲು ಬಂದು ಬರ್ತೀವಿ. ಈಗ ಅವರೆಲ್ಲ ಸುದ್ದಿ ಮಾಡಿ ಬಂದಿದ್ದ ಆಮ್ಯಾಗೆಲ್ಲ ಆಶೀರ್ವಾದ ಬಾ. ಬಂದು ದೀಕ್ಷಾ ಕೊಟ್ಟು ಆಶೀರ್ವಾದ ಮಾಡು. ಮರ್ದಿನ ತಂಗಿನೂ ಕೊಡ್ತೀನಿ. ಮೊದಲ ಕುದುರೆ ಏಕ್ ನಂಬರ್ ಅವತ್ತು ಬರ್ತೀನಿ. ಯಪ್ಪ ಅಣ್ಣ ನಾನು ನಿನಗೆ ಬಂದು ಹೇಳ್ತೀನಿ. ಇಂಥ ದಿನ ಬರ್ತಾರ ಕುದುರೆಯವ್ರ ಮನೆಯವ್ರಂತ ಅಂದ ನೀ ಬಾ. ಮುಂದ ಬಾಳ ಕಾಯ್ದಾರ ನನಗ ರಾತ್ರಿ ದಿನ ನನ್ನಿಂದ ನೀ ಒಂದು ತಾಸಿರು ಬಂದು ನಾ ಸ್ಥಾಪನಾ ಮಾಡಿಂದ ಮುಂದೆ ಮಾತಾಡುವ ಅಲ್ಲಿ ಮಾತಾಡುವ ಮೊದಲ ಪ್ರಸಾದ ಹಚ್ಚ್ರಿ. ಹತ್ತೇನ್ರಿ ನೋಡ್ರಿ ಅಜ್ಜಾರ ಹೇಳಿ ತಿಳ್ಕೊಂಡ್ರೆ ಆ ಪ್ರಕಾರ ಮಾಡ್ರಿ. ಆಶೀರ್ವಾದ ಫುಲ್ ಆಗೈತೆ ಅವ್ರಿಗೆ. ಹೇಳ್ರಿ ಕುಂದ್ರಿ ನಮ್ಮ ತಂಗಿ ಕುದುರೆ ಒಂದು ಬಂದಪ್ಪ. ನೋಡ್ರಿ ಅಲ್ಲೇ ಬರ್ತೀನಿ. ಆಕೆಗೂ ನಾನು ಭೇಟಿಯಾಗಿ ಅದು ಏನೇನೈತೆ ಅದನ್ನ ತಿಳ್ಕೊಂಡು ಆಶೀರ್ವಾದ ಮಾಡಿ ಬರ್ತೀನಪ್ಪ. ನಿಮ್ಮ ತಿಳ್ಕೊಂಡ್ರೆ ಏನ್ ತೊಂದ್ರಿಲ್ಲ. ಅವ್ರ ಅಜ್ಜಾರ ತಗೊಂಡ್ಬಿಟ್ಟದ ಈಗ ಜವಾಬ್ದಾರಿನ. ಏನ್ ಹೇಳಕತ್ತೀನಿ ನಾನು ಅಲ್ಲಿಗೆ ಬರುದು ಇರ್ಲಿಕ್ಕಂದ್ರ ನಿಮ್ಮ ಪ್ರಶ್ನೆ ಇಲ್ಲೇ ಹೇಳಿ ಕಳಿಸ್ತಿದ್ದೆ. ಯಾವಾಗ ಇಲ್ಲಿ ಬರ್ತೀನಿ ಅಂತ ವಚನ ಕೊಟ್ಟರ ಅವರು. ಯಾಕ್ರಿ ಪ್ರೀತಿ ಮಾಡ್ಕೊಂಡು ಹೇಳುವ ನಿಂದೇನು ಹೇಳ ಏನ್ ತ್ರಾಸ ಐತಿ ಅಲ್ಲಿ ಅಣ್ಣ ಮುಂದೆ ಹೇಳ್ಬೇಕು. ಹೇಳ್ರಿ ನನ್ನಿಂದ ಕ್ಲಿಯರ್ ಆಗ್ಬೇಕು ಬಡ ಬಡ.
ಟೈಮ್ ಇಲ್ಲ ಅವ್ರಿಗೆ. ನಡವಳಿಕೆಲಿಂದ ಏನೇನ ತಪ್ಪಾದ್ರೆ ಹೇಳ. ನಾ ಏನ್ ಹೇಳಕತ್ತೀನೀಗ? ತಪ್ಪಿತ್ತಂದ್ರ ತಪ್ಪಿದಿಲ್ಲ ಅಂತ ಹೇಳ ನಡವಳಿಕೆ. ನಾ ಬರ್ತೀನಿ ಅಲ್ಲಿ ಬಂದು ನಿನ್ನ ಸನ್ನಿಧಿಯಾಗ ಕುಂತು ಅವ್ರಿಗೆ ಏನ್ ಹೇಳಬೇಕು ಹೇಳಿ ಜನಕ್ಕ ಅದನ್ನ ಯಪ್ಪ ಈಗ ಜನಕ್ಕ ಇನ್ನು ಮ್ಯಾಲ ಏನು ಜನದಾಗ ಕುಣಿಸಿದೆ ಏನ ಅವತ್ತು ಎಂದ ನಿನ್ನ ಒಳ್ಳೆ ತಿರುಗಿ ನಿನ್ನ ತಂಗಿಗೆ ದಾರಿ ಬಿಡ್ಲಾರ್ದ ಒಳ್ಳೆ ಕಳಿಸ್ಯಾರ. ಏನ್ ಹೇಳಕತ್ತೀನಿ ನನ್ನ ಮಾತಾಡ್ಸೇ ಬಿಡು ಅಲ್ಲಿ. ಎಲ್ಲಾ ತರದಿಂದ ನನಗ್ ಗೊತ್ತಾಗತ್ತ. ನಾ ಬರ್ತೀನಿ, ಯಾರು ಏನ್ ಮಾಡ್ಯಾರ ಅದಕ್ಕೆ ನಾನು ಹೇಳಿ ಆ ಕುದುರೆಗೆ ಆಶೀರ್ವಾದ ಮಾಡಿ ನಾ ಬರ್ತೀನಿ. ಹೇಳ್ರಿ ಅಮ್ಮ ಹೇಳು. ತಮ್ಮಗೆ ಹೆಂಗ ನಿನಗೆ ಮೋಸ ಆಗ್ಯದ? ಏನ್ ಮೋಸ ತಗೋ, ಅವ್ರ ಶಾಂತಿ ಮಾಡತ್ರ ಶಾಂತಿ ಮಾಡ್ತಾರ ತೋರಿ ಬರ್ತಾರ ಅಲ್ಲೇ ಹೇಳಿಲ್ಲ ಹಿಂದಿನ ಬರ್ತಾರ. ನಾ ತಿಳ್ಸಕತ್ತೀನಿ. ನನ್ನ ಆತ್ಮದ ಹೊಟ್ಟೆ ಏನು ಉರಿತದ, ನನ್ನ ಬೆಂಕಿ ನಿನ್ನ ಮುಂದೆ ಕಾರ್ತೀನಿ. ಆ ಬೆಂಕಿಗೆ ಹೆಂಗ ನೀನು ತಣ್ಣ ಇಡ್ತಿದ್ದೆ ಅದು ನಿನಗೆ ಬಿಟ್ಟು ಮಾಡಿ ಬರ್ತೀನಿ. ಹೇಳ್ರಿ ಹೇಳ್ರಿ ಮುಂಚೆ ಬಂದ್ರು. ಹೌದ್ರಿ ಅವ್ರದ್ದು ಏನು ಇಲ್ಪ. ಈಗ ಅವರು ಫ್ಯಾಮಿಲಿನ ಬಂದೈತಿ. ಹೌದ್ರಿ ಅಕ್ಕಿ ಅಕ್ಕಿ ಅಲ್ಲವರು ಅವರ ಆಸ್ತಿನೂ 30-40 ವರ್ಷ ಆದ್ರೂ ಇನ್ನೂ ಇವ್ರ ಕಡೆಯಿಂದ ಬಂದಿಲ್ಲ. ಹೌದನ್ರಿ ಹೌದನ್ರಿ. ಅದಕ್ಕೆ ನನ್ನ ಬೂದಿ ನಂಬನಪ್ಪ. ನನ್ನ ಬೂದಿ ನಂಬನ್ನು ನಾಳೆ ಅಮಾವಾಸ್ಯೆ ಅಲ್ಲಿ ಹತ್ತನ್ನು ಆಶೀರ್ವಾದ ಕಾಯಿ ತಗೊಂಬ ಅನ್ನು. ಅದಕ್ಕೆ ನಿಮ್ಮ ಆಸ್ತಿ ನಿಮಗ ಹೊಳುವ ಹಂಗ ಇವ ಅಜ್ಜ ಏನು ಮಾಡಿಕೊಡ್ತೀನಿ ಅಂತ ಅದನ್ನು ಮಾಡಿಸ್ಕೋರಿ. ಯಾವ ಪ್ರಕಾರ ಅದನ್ನ ಇಡ ಅಂತ ನಾ ಪ್ರಕಾರ ಇಡ್ರಿ. ಅದು ನಿಮ್ಮ ಆಸ್ತಿ ನಿಮ್ಗೆ ಆಕೈತೋ ಇಲ್ಲ ಅನ್ನೋದು ಅಷ್ಟ ನನ್ನ ಪರೀಕ್ಷೆ. ನಂಬಕ ನೀವು ಕೂಲಿ ಮಾಡೋದಕ್ಕೂ ಬರಲಂಗ ಎಲ್ಲಾ ತರದಿಂದನೂ ಆಟ ಐತಿ. ಯಾರು ಒಬ್ರು ನಿಮ್ಮನ್ನ ಕರೆಯದಂಗ ಆಗೈತಿ. ಹೌದನ್ರಿ. ಕೆಲಸ ಬಂದ್ರು ಕೂಡ ಅವು ಹಳ್ಳಿ ನಿಮಗಾಗುದಿಲ್ಲ. ಅದು ಎಲ್ಲಿ ಆ ಅಮಾಸಿ ಹತ್ರ ಆಶೀರ್ವಾದ ಕಾಯಿ ತೊಗೊಂಬರ್ರಿ. ಅದು ಆಸ್ತಿಗೆ ಅಜ್ಜಿ ಏನಂತ ನಾ ಏನ್ ಕೊಡ್ತೇನಂತ ನಾವು ಮಾಡಿಸ್ಕೊಡಿ. ಅದನ್ನ ಮಾತ್ರ ಮಾಡಿಸ್ಕೋಬೇಕ ನೀವು. ನನ್ನ ಬುದ್ಧಿ ನಂಬರ್ ಪ್ರಸಾದ್ ಅಮಾವಾಸ್ಯೆ ಮಾತ್ರ ಬರಬೇಕು ನೀವು. ಹೇಳ್ರಿ ಬಂದರಿ ಹೇಳ್ರಿ ಮಾರ್ಗದರ್ಶಿಗೆ ಅಂತಂದ್ರೆ ಪ್ರಾರಂಭ ಸರಿ. ಹೇಳ್ರಿ ಅವ್ರದ್ದು ಆಸ್ತಿ ಇದಪ್ಪ. ಹೌದಾ ಗೊತ್ತಾರ ತಗೊಂಬಂದಾರ. ನನ್ನ ಆಶೀರ್ವಾದ ಕಾಯಿನೂ ಓದಾರ. ಹೌದ್ರಿ. ಓದ್ರು ಕೂಡ ಇವರು ತಪ್ಪದ ನನಗೆ ಅಮಾಸಿ ಹತ್ತಿಲ್ಲ. ಹೌದಲ್ಲ. ಒಬ್ಬವ ಮಗ 1-2 ಅಮಾಸಿ, ತಂದೆ 1-3 ಅಮಾಸಿ ಅದು ಬಿಟ್ಟು ಹತ್ಯಾರಪ್ಪ. ನಿಯಮ ಪ್ರಕಾರ ಮಾಡ್ಯಾರ ಅಜ್ಜ. ನಾಳೆ ಅಮಾಸಿ ಬಾನ್ ಅಮಾಸ್ಯೆ ಬರ್ರಿ. ಅದು ಊಟಿಗೈತಿ. ಈಗ ಅದು ಇವ್ರ ಆಸ್ತಿದು ಊಟಿಗೆ ಬಿದ್ದಪ್ಪ. ಹೌದಾ ಕೋಟಿ ಬೈತಿಲ್ಲ ಇನ್ನು ಬಿದ್ದಿಲ್ಲ. ಅದನ್ನ ನುಂಗಾಕ ನಂದು ನಿಮಗೆ ತಿಳಿದ್ರಪ್ಪ.
ಅಜ್ಜನ ಕಾವಡ್ಕಂತ ಲೆಕ್ಕ ಅದಲ್ಲ ಈಗ ಹೇಳಿದ್ರಲ್ಲ ಅಂತ ತಿಳ್ಕೋರಿ ನಂಬ್ರಿ ಹ್ಞೂ ಇವ ಅಜ್ಜಿ ಏನ್ ಮಾಡಿ ಕೊಡ್ತೀನಂತ ಅದಕ್ಕ ಆ ತರ ಮಾಡಿಸ್ಕೊಡಿ ಹ್ಞೂ ತಪ್ಪದ ಇದು ಅಮಾಸಿ ಹತ್ತು ಹ್ಞೂ ಅಷ್ಟು ಮಾಡ್ತೀರಾ ಹ್ಞೂ